HGA ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖ ಘಟ್ಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು 1919 ರಿಂದ 1922. ನೋಡಿ, ಕೇವಲ 3 ವರ್ಷಗಳು, ಆದರೆ ಈ 3 ವರ್ಷಗಳು ಭಾರತದ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಬದಲಿಸಿಬಿಟ್ಟು. ಇದು ಕೇವಲ ಇತಿಹಾಸದ ಕಥೆಯಲ್ಲ, ನಿಮ್ಮ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳುವ ಪ್ರಶ್ನೆಗಳ ಖಜಾನೆ. ಬನ್ನಿ, ಈ ನಿರ್ಣಾಯಕ ಅವಧಿಯನ್ನ ಒಮ್ಮೆ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಳಿ. ಇತಿಹಾಸವನ್ನ ಕೇವಲ ದಿನಾಂಕ, ಹೆಸರು, ಸ್ಥಳ ಅಂತ ಬರೀ ನೆನ್ಪಿಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದನ್ನ ಒಂದು ಕಥೆಯ ಥರ ಅರ್ಥ ಮಾಡ್ಕೊಳ್ಳಿ. ಒಂದು ಘಟನೆ ಹೇಗೆ ಇನ್ನೊಂದು ಘಟನೆಗೆ ಕಾರಣವಾಯಿತು ಅನ್ನೋ ಆ ಒಂದು ಲಿಂಕ್ ಇದೆಯಲ್ಲ, ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಹೇಗೆ ತಿರುಗಿಸಿ ಕೇಳಿದ್ರೂ ನೀವು ತುಂಬಾನೇ ಸುಲಭವಾಗಿ ಉತ್ತರಿಸಬಹುದು. ಹಾಗಾದ್ರೆ ನಮ್ಮ ಕಥೆಯನ್ನ ಶುರು ಮಾಡೋಣ ಅಲ್ವಾ? ಸರಿ, ನಮ್ಮ ಕಥೆಯ ಮೊದಲನೇ ಭಾಗ ಶುರುವಾಗೋದೇ ಬ್ರಿಟಿಷರು ತಂದಂತಹ ಒಂದು ದಮನಕಾರಿ ಕಾನೂನಿನಿಂದ. ಈ ಒಂದು ಕಾಯ್ದೆ ಮುಂದೆ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದ ಒಂದು ದೊಡ್ಡ ದುರಂತಕ್ಕೆ ಹೇಗೆ ನಾಂದಿ ಹಾಡಿತು ಅಂತ ಈಗ ನೋಡೋಣ. ನೋಡಿ, ಮೊದಲನೇ ಮಹಾಯುದ್ಧದಲ್ಲಿ ಭಾರತೀಯರು ಬ್ರಿಟಿಷರಿಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ಯುದ್ಧ ಮುಗಿದ್ಮೇಲೆ ಬ್ರಿಟಿಷರು ನಮಗೆ ಒಳ್ಳೇದನ್ನ ಮಾಡ್ತಾರೆ, ಸ್ವರಾಜ್ಯದ ಕಡೆಗೆ ನಮ್ಮನ್ನ ಕೊಂಡೊಯ್ತಾರೆ ಅಂತ ನಂಬಿದ್ರು. ಆದ್ರೆ ಬ್ರಿಟಿಷರು ನಮಗೆ ಕೊಟ್ಟಿದ್ದೇನು? ಅದುವೇ ಈ ರೌಲತ್ ಕಾಯ್ದೆ ಎಂಬ ಬಿಸಿ ತುಪ್ಪ. ಅಂದ್ರೆ ಯಾರನ್ನ ಬೇಕಾದ್ರೂ ಯಾವುದೇ ವಿಚಾರಣೆ ಇಲ್ಲದೆ 2 ವರ್ಷಗಳ ಕಾಲ ಜೈಲ್ಗಾಕ್ಬೋದು. ಇದು ಭಾರತೀಯರ ಸ್ವಾಭಿಮಾನಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಅದಕ್ಕೆ ಎಲ್ಲರೂ ಇದನ್ನ ಕರಾಳ ಕಾಯ್ದೆ ಅಥವಾ ಬ್ಲ್ಯಾಕ್ ಆಕ್ಟ್ ಅಂತ ಕರೆದ್ರು. ಈ ಒಂದು ಕಾಯ್ದೆ ಮುಂದಿನ ಎಲ್ಲಾ ಹೋರಾಟಗಳಿಗೆ ಮೂಲ ಕಾರಣವಾಯಿತು. ನೋಡಿ, CPC 2016 ಪರೀಕ್ಷೆಯಲ್ಲಿ ಕೇಳಿದ ನೇರ ಪ್ರಶ್ನೆ ಇದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ತಕ್ಷಣದ ಕಾರಣವೇನು? ಉತ್ತರ ತುಂಬಾ ಸ್ಪಷ್ಟವಾಗಿದೆ, ಅದುವೇ ರೌಲತ್ ಕಾಯ್ದೆ. ಈ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆಗೆ ಆ ದುರಂತಕ್ಕೆ ಕಾರಣವಾಯಿತು. ಎಕ್ಸಾಮಲ್ಲಿ ಈ ರೀತಿ ಕಾಸ್ ಅಂಡ್ ಇಫೆಕ್ಟ್ ಅಂದ್ರೆ ಕಾರ್ಯಕಾರಣ ಸಂಬಂಧದ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾರೆ. ಹಾಗಾಗಿ ಈ ಲಿಂಕನ್ನ ಮರಿಬೇಡಿ. ಈ ಕರಾಳ ಕಾಯ್ದೆಯ ವಿರುದ್ಧ ಗಾಂಧೀಜಿಯವರು ದೇಶಾದ್ಯಂತ ಹರತಾಳ ಅಥವಾ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ರು. ಅದರಲ್ಲೂ ಪಂಜಾಬ್ನಲ್ಲಂತೂ ಪ್ರತಿಭಟನೆಗಳು ತುಂಬಾನೇ ತೀವ್ರವಾಗಿದ್ವು. ಇದನ್ನ ಹತ್ತಿಕ್ಕಬೇಕು ಅಂತ ಬ್ರಿಟಿಷರು ಅಲ್ಲಿನ 2 ಬಹಳ ಜನಪ್ರಿಯ ನಾಯಕರಾದ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವ್ರನ್ನ ಅರೆಸ್ಟ್ ಮಾಡಿ ಊರಿಂದಾನೇ ಗಡೀಪಾರು ಮಾಡ್ತಾರೆ. ಅಮೃತಸರದಲ್ಲಿ ಮುಂದೆ ನಡೆದ ಆ ದುರಂತಕ್ಕೆ ಇದುವೇ ತಕ್ಷಣದ ಕಾರಣವಾಯಿತು. ನೋಡಿ, ಇತ್ತೀಚೆಗೆ ಅಷ್ಟೇ ಅಂದ್ರೆ 2023ರ KEA KRIDL FDA ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಜಲಿಯನ್ ವಾಲಾಬಾಗ್ನಲ್ಲಿ ಜನ ಯಾಕೆ ಸೇರಿದ್ರು? ಇಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾಡುವ ತಪ್ಪೇನೆಂದ್ರೆ ಗಾಂಧೀಜಿ ಅಥವಾ ಬೇರೆ ರಾಷ್ಟ್ರ ನಾಯಕರ ಹೆಸರನ್ನ ನೋಡಿ ಆಯ್ಕೆ ಮಾಡೋದು. ಆದರೆ ಇಲ್ಲಿ ಸರಿಯಾದ ಉತ್ತರ ಸ್ಥಳೀಯ ನಾಯಕರಾದ ಕಿಚ್ಲು ಮತ್ತು ಸತ್ಯಪಾಲ್ ಅವರ ಬಂಧನವನ್ನ ವಿರೋಧಿಸಲು. ಸೊ ಆಯ್ಕೆ ಸಿ ಸರಿಯಾದ ಉತ್ತರ. ಈ ಸಣ್ಣ ವ್ಯತ್ಯಾಸವನ್ನ ಗಮನದಲ್ಲಿಟ್ಕೊಳ್ಳಿ. ತಮ್ಮ ಪ್ರೀತಿಯ ನಾಯಕರ ಬಂಧನವನ್ನ ಶಾಂತಿಯುತವಾಗಿ ವಿರೋಧಿಸೋದಕ್ಕೆ ಮತ್ತೆ ಬೈಸಾಖಿ ಹಬ್ಬವನ್ನ ಆಚರಿಸೋದಕ್ಕೆ ಸಾವಿರಾರು ಜನ ಅಮೃತಸರದ ಜಲಿಯನ್ ವಾಲಾಬಾಗ್ ಅನ್ನೋ ಒಂದು ಮೈದಾನದಲ್ಲಿ ಸೇರಿದ್ರು. ಆದ್ರೆ ಜನರಲ್ ಡಯರ್ ಅನ್ನೋ ಕ್ರೂರಿ ಅಧಿಕಾರಿ ಯಾವುದೇ ಎಚ್ಚರಿಕೆ ಕೊಡದೆ ಆ ಒಂದೇ ಒಂದು ದ್ವಾರವನ್ನ ಮುಚ್ಚಿಸಿ ನಿರಾಯುಧ ಜನರ ಮೇಲೆ ಗುಂಡಿನ ಮಳೆ ಸುರಿಸ್ತಾನೆ. ಈ ಘಟನೆಯ ಬಗ್ಗೆ ಎಲ್ಲಿ, ಯಾವಾಗ ಮತ್ತು ಯಾರು ಅನ್ನೋ ಪ್ರಶ್ನೆಗಳು ಪರೀಕ್ಷಕರ ಫೇವ್ರೆಟ್ ಕ್ವೆಶ್ಚನ್ಸ್. ಸ್ಥಳ ಅಮೃತಸರ ಮತ್ತು ಆದೇಶ ಕೊಟ್ಟಿದ್ದು ಜನರಲ್ ಡಯರ್. ಈ ಹೆಸರುಗಾರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ದಿನಾಂಕವನ್ನ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಟ್ಕೊಳ್ಳಿ. ಏಪ್ರಿಲ್ 13, 1919. ಇದು ಎಷ್ಟೊಂದು ಮುಖ್ಯ ಅಂದ್ರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ವಾರ್ಡರ್ ಪರೀಕ್ಷೆಗಳವರೆಗೆ ಎಲ್ಲಾ ಪ್ರಶ್ನಪತ್ರಿಕೆಗಳಲ್ಲೂ ಈ ಪ್ರಶ್ನೆಯನ್ನ ನೋಡಬಹುದು. ನೆನ್ಪಿಡೋಕೆ ಒಂದು ಸುಲಭ ಟ್ರಿಕ್ ಇದೆ. ಈ ಘಟನೆ ನಡೆದಿದ್ದು ಸಿಖ್ಖರ ಪವಿತ್ರ ಹಬ್ಬವಾದ ಬೈಸಾಖಿ ದಿನದಂದು. 2012ರ PCKSISF ಪರೀಕ್ಷೆಯಲ್ಲಿ ಯಾವ ಹಬ್ಬದ ದಿನ ಈ ದುರಂತ ನಡೀತು ಅಂತಾನೆ ಕೇಳಿದ್ರು. ಈ ಹತ್ಯಾಕಾಂಡದ ನಂತರ ಇಡೀ ದೇಶ ಆಘಾತಕ್ಕೆ ಒಳಗಾಯಿತು. ಎಲ್ಲರಲ್ಲೂ ಸಿಟ್ಟು, ಆಕ್ರೋಶ ಕಟ್ಟೆ ಹೊಡಿತು. ಇದು ಆಕಸ್ಮಿಕವಾಗಿ ನಡೆದ ಘಟನೆ ಅಲ್ಲ, ಬದಲಿಗೆ ಭಾರತೀಯರ ಮನಸ್ಸಲ್ಲಿ ಭಯ ಹುಟ್ಟಿಸೋದಕ್ಕಾಗಿಯೇ ಬ್ರಿಟಿಷರು ವ್ಯವಸ್ಥಿತವಾಗಿ ಮಾಡಿದ ಕೃತ್ಯ ಅಂತ ಎಲ್ರಿಗೂ ಅರ್ಥ ಆಯಿತು. ಸರಿ, ಇದಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಸರ್ಕಾರ ಏನ್ಮಾಡ್ತು? ಸುಮ್ನೆ ಕಣ್ತೊಡಿಸೋ ನಾಟಕಕ್ಕಾಗಿ ಒಂದು ತನಿಖಾ ಆಯೋಗವನ್ನ ನೇಮಿಸಿತು. ಇಲ್ಲಿ 2 ಕಮಿಟಿಗಳು ಬಂದುವು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು, ಬ್ರಿಟಿಷರು ನೇಮಿಸಿದ್ದು ಹಂಟರ್ ಆಯೋಗ. ಇದು ಡಯರ್ನನ್ನ ರಕ್ಷಣೆ ಮಾಡೋ ಒಂದು ಪ್ರಯತ್ನ ಆಗಿತ್ತು. PC ಕಾರಂಡಾರ್ NHK 2018 ಮತ್ತು HK ಆ್ಯಂಡ್ NHK 2019 ಎರಡೂ ಪರೀಕ್ಷೆಗಳಲ್ಲಿ ಬ್ರಿಟಿಷರು ನೇಮಿಸಿದ ಸಮಿತಿ ಯಾವುದೋ ಅಂತ ಕೇಳಿದರೆ ಉತ್ತರ ಹಂಟರ್ ಸಮಿತಿ.
ಇನ್ನೊಂದು ಕಡೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನದೇ ಆದ ಒಂದು ಸಮಿತಿಯನ್ನು ನೇಮಿಸಿತು. PSI IRB HK 2016 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಈ ಕಾಂಗ್ರೆಸ್ ಸಮಿತಿಯ ವರದಿಯನ್ನು ಸಿದ್ಧಪಡಿಸಿದವರು ಬೇರಾರೂ ಅಲ್ಲ, ಸಾಕ್ಷಾತ್ ಮಹಾತ್ಮ ಗಾಂಧಿಯವರು. ಈ ಘೋರ ಕೃತ್ಯದಿಂದ ವಿಶ್ವಕವಿ ರವೀಂದ್ರನಾಥ ಟಾಗೋರರ ಮನಸ್ಸಿಗೆ ತೀವ್ರ ನೋವಾಯಿತು. ಅವರು ಬ್ರಿಟಿಷರು ತಮಗೆ ಕೊಟ್ಟಿದ್ದ ಅತ್ಯುನ್ನತ ಗೌರವವಾದ ನೈಟ್ಹುಡ್ ಅಥವಾ ಸರ್ ಪದವಿಯನ್ನ ವಾಪಸ್ ಕೊಟ್ಬಿಟ್ರು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಿಟಿಷರಿಗಾದ ದೊಡ್ಡ ಮುಖಭಂಗ. PSI KSRP 2014 ಪರೀಕ್ಷೆಯಲ್ಲಿ ನೈಟ್ಹುಡ್ ಪದವಿಯನ್ನ ತ್ಯಜಿಸಿದವರು ಯಾರು ಅಂತ ನೇರವಾಗಿ ಕೇಳಿದ್ದಾರೆ. ಸರಿ, ಈಗ ನಮ್ಮ ಕಥೆಯ ಎರಡನೇ ಭಾಗಕ್ಕೆ ಬರೋಣ. ಜಲಿಯನ್ ವಾಲಾಬಾಗ್ನಿಂದ ಉಂಟಾದ ಆಕ್ರೋಶದ ಜೊತೆಗೆ ಇನ್ನೊಂದು ದೊಡ್ಡ ವಿಷಯ ಸೇರ್ಕೊಂಡು ಭಾರತದ ಅತಿದೊಡ್ಡ ಚಳುವಳಿಗಳಲ್ಲಿ ಒಂದಾದ ಅಸಹಕಾರ ಚಳುವಳಿಗೆ ಹೇಗೆ ಕಾರಣವಾಯಿತು ಅನ್ನೋದನ್ನ ನೋಡೋಣ. ಈ ಸಮಯದಲ್ಲಿ ಎರಡು ಚಳುವಳಿಗಳು ಒಂದಕ್ಕೊಂದು ಜೊತೆಯಾಗಿ ನಡೆದವು. ಒಂದು ಖಿಲಾಫತ್ ಚಳುವಳಿ. ಮೊದಲನೇ ಮಹಾಯುದ್ಧದಲ್ಲಿ ಟರ್ಕಿ ಸೋತಾಗ ಬ್ರಿಟಿಷರು ಅಲ್ಲಿನ ಸುಲ್ತಾನನಿಗೆ, ಅಂದರೆ ಇಡೀ ಮುಸ್ಲಿಂ ಪ್ರಪಂಚದ ಧಾರ್ಮಿಕ ಗುರು ಖಲೀಫಾನಿಗೆ ಅವಮಾನ ಮಾಡಿದರು. ಇದು ಭಾರತದ ಮುಸ್ಲಿಮರ ಭಾವನೆಗಳಿಗೂ ಧಕ್ಕೆ ತಂದಿತು. PCKR&R 2016 ಮತ್ತು 2020 ಎರಡೂ ಪರೀಕ್ಷೆಗಳಲ್ಲಿ ಖಿಲಾಫತ್ ಚಳುವಳಿ ಯಾರಿಗೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ. ಉತ್ತರ ಟರ್ಕಿ. ಗಾಂಧೀಜಿ ಇದನ್ನ ಹಿಂದೂ ಮುಸ್ಲಿಂ ಏಕತೆಗೆ ಒಂದು ಸುವರ್ಣ ಅವಕಾಶ ಅಂತ ಭಾವಿಸಿ ಖಿಲಾಫತ್ ಚಳುವಳಿಯನ್ನ ಸ್ವರಾಜ್ಯಕ್ಕಾಗಿ ಮತ್ತು ಜಲಿಯನ್ ವಾಲಾಬಾಗ್ ದುರಂತಕ್ಕೆ ನ್ಯಾಯಕ್ಕಾಗಿ ಆರಂಭಿಸಿದ ಅಸಹಕಾರ ಚಳುವಳಿ ಜೊತೆ ವಿಲೀನಗೊಳಿಸಿದರು. ಹಾಗಾದ್ರೆ ಈ ಅಸಹಕಾರ ಚಳುವಳಿಯನ್ನ ಮಾಡಿದ್ದು ಹೇಗೆ? ಇದು ಸಂಪೂರ್ಣವಾಗಿ ಅಹಿಂಸಾತ್ಮಕವಾಗಿತ್ತು. ಬ್ರಿಟಿಷರಿಗೆ ಯಾವುದೇ ರೀತಿಯಲ್ಲೂ ಸಹಕಾರ ಕೊಡಬಾರ್ದು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಅಂದ್ರೆ ಬ್ರಿಟಿಷರು ಕೊಟ್ಟ ಪದವಿಗಳನ್ನ ವಾಪಸ್ ಕೊಡೋದು, ಸರ್ಕಾರಿ ಶಾಲೆ, ಕಾಲೇಜು, ಕೋರ್ಟುಗಳನ್ನ ಬಹಿಷ್ಕರಿಸೋದು. PSI FPB 2017 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಇವೆಲ್ಲವೂ ಅಸಹಕಾರ ಚಳುವಳಿಯ ಭಾಗವಾಗಿದ್ವು. ಈಗ ಪರೀಕ್ಷೆಯ ದೃಷ್ಟಿಯಿಂದ ಕೆಲವು ಅತ್ಯಂತ ಪ್ರಮುಖ ಸಂಗತಿಗಳು ಗಮನವಿಟ್ಟು ಕೇಳಿ. ಅಸಹಕಾರ ಚಳುವಳಿ ಶುರುವಾದ ದಿನಾಂಕ ಆಗಸ್ಟ್ 1, 1920. PSI KSRP 2016 ಮತ್ತು PCCAR&DAR 2011 ಪರೀಕ್ಷೆಗಳಲ್ಲಿ ಈ ದಿನಾಂಕವನ್ನ ಕೇಳಿದ್ದಾರೆ. ಒಂದು ದುರಂತ ಅಂದ್ರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಗರ್ಜಿಸಿದ ಮಹಾನ್ ನಾಯಕ ಬಾಲಗಂಗಾಧರ ತಿಲಕ್ ಅವರು ಇದೇ ದಿನ ಅಂದ್ರೆ ಆಗಸ್ಟ್ 1, 1920ರಂದೇ ನಿಧನರಾದರು. PSI ಸಿವಿಲ್ ಇಂಟ್ 2017 ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿತ್ತು. ಹಾಗೆಯೇ ಈ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ತಮಗೆ ಬ್ರಿಟಿಷರು ಕೊಟ್ಟಿದ್ದ ಕೈಸರೆ ಹಿಂದ್ ಅನ್ನೋ ಬಿರುದನ್ನ ವಾಪಸ್ ಕೊಟ್ರು. PSI ವೈರ್ಲೆಸ್ 2014 ಮತ್ತು 2016 ಎರಡೂ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಚಳುವಳಿ ನಿಜವಾಗಲೂ ಒಂದು ರಾಷ್ಟ್ರೀಯ ಚಳುವಳಿಯಾಗಿತ್ತು. ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು ಹೀಗೆ ಸಮಾಜದ ಪ್ರತಿಯೊಂದು ವರ್ಗದ ಜನರು ಇದರಲ್ಲಿ ಭಾಗವಹಿಸಿದ್ರು. SDA GK 2015 ಪರೀಕ್ಷೆಯಲ್ಲೂ ಇದರ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಕೇರಳದ ಮಲಬಾರ್ ತೀರದಲ್ಲಿ ನಡೆದ ಮೋಪ್ಲಾ ದಂಗೆ. ಇದು ಮೂಲತಃ ರೈತರ ದಂಗೆಯಾಗಿತ್ತು. ಈ ದಂಗೆ ಎಲ್ಲಿ ನಡೀತು ಅಂತ PSI, RSI, PC ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಮೋಪ್ಲಾ ಅಂದ್ರೆ ಕೇರಳ. ಸ್ನೇಹಿತರೆ, ಈಗೊಂದು ಪ್ರಶ್ನೆ. ಚಳುವಳಿ ಇಡೀ ದೇಶವನ್ನೇ ವ್ಯಾಪಿಸಿತ್ತು, ತನ್ನ ಉತ್ತುಂಗದಲ್ಲಿತ್ತು, ಬ್ರಿಟಿಷರಿಗೆ ಬಿಸಿ ತುಪ್ಪವಾಗಿತ್ತು. ಅಂತಹ ಸಮಯದಲ್ಲಿ ಗಾಂಧೀಜಿ ಇದ್ದಕ್ಕಿದ್ದಂತೆ ಚಳುವಳಿಯನ್ನು ನಿಲ್ಲಿಸಿಬಿಟ್ರು. ಯಾಕೆ? ಇದೇ ಇತಿಹಾಸದ ಒಂದು ದೊಡ್ಡ ತಿರುವು. ಕಾರಣವೇನು ಅಂತ ಗೊತ್ತಿದ್ಯಾ? ಅದಕ್ಕೆ ಕಾರಣವೇ ಚೌರಿ ಚೌರಾ ಘಟನೆ. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಅನ್ನೋ ಹಳ್ಳಿಯಲ್ಲಿ ಶಾಂತಿಯುತವಾಗಿ ನಡೀತಿದ್ದ ಮೆರವಣಿಗೆಯೊಂದು ಹಿಂಸಾರೂಪಕ್ಕೆ ತಿರುಗಿ ಪ್ರತಿಭಟನಾಕಾರರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿಬಿಡ್ತಾರೆ. ಅದರಲ್ಲಿ 22 ಪೊಲೀಸರು ಸಜೀವ ದಹನವಾಗ್ತಾರೆ. ಅಹಿಂಸೆಯೇ ತನ್ನ ಉಸಿರು ಅಂದಿದ್ದ ಗಾಂಧೀಜಿಯವರಿಗೆ ಇದರಿಂದ ತೀವ್ರ ಆಘಾತವಾಗಿ ಅವರು ತಕ್ಷಣವೇ ಚಳುವಳಿಯನ್ನ ನಿಲ್ಲಿಸಿಬಿಡ್ತಾರೆ. ಪರೀಕ್ಷೆಗಳ ದೃಷ್ಟಿಯಿಂದ ಈ ಘಟನೆ ತುಂಬಾನೇ ಮುಖ್ಯ. ಇದು ನಡೆದ ವರ್ಷ 1922, ಸ್ಥಳ ಗೋರಖ್ಪುರ, ಮತ್ತು ಅಸಹಕಾರ ಚಳುವಳಿಯನ್ನ ನಿಲ್ಲಿಸಲು ಕಾರಣವಾದ ಘಟನೆ ಯಾವುದು ಅಂತ PSI, PC, SDA ಹೀಗೆ ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲೂ ಕೇಳಿದ್ದಾರೆ. ಉತ್ತರ ಒಂದೇ, ಚೌರಿ ಚೌರಾ. ಜಲಿಯನ್ ವಾಲಾ ಬಾಗ್ನಂತಹ ಘಟನೆಗಳು ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ್ವು. ಅದರ ಪ್ರತಿಧ್ವನಿ ನಮ್ಮ ಕರ್ನಾಟಕದಲ್ಲೂ ಕೇಳಿಬಂತು. ಕೆಲವು ವರ್ಷಗಳ ನಂತರ ಪಂಜಾಬಿನ ಆ ದುರಂತವನ್ನೇ ನೆನಪಿಸುವಂತಹದ್ದೇ ಒಂದು ಘಟನೆ ನಮ್ಮ ರಾಜ್ಯದಲ್ಲೂ ನಡೀತು. ಇವತ್ತಿಗೂ ಅದನ್ನ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ. ಅದು ಯಾವ ಸ್ಥಳ ಅಂತ ಗೊತ್ತೇ? ಆ ಸ್ಥಳವೇ ವಿದುರಾಶ್ವತ್ಥ. 1938ರಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸೇರಿದ್ದ ಜನರ ಮೇಲೆ ಪೊಲೀಸರು ಗುಂಡು ಹಾರಿಸಿ ಅನೇಕರ ಸಾವಿಗೆ ಕಾರಣರಾದರು. ಈ ಕಾರಣಕ್ಕೆ ಈ ದುರಂತವನ್ನ
ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ. ಈ ಪ್ರಶ್ನೆ ಬಹುಶಃ ನಮ್ಮ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಪ್ರಶ್ನೆಗಳಲ್ಲಿ ಒಂದು. ಪಿಸಿಯಿಂದ ಹಿಡಿದು PSI ವರೆಗೆ ಎಲ್ಲ ಪರೀಕ್ಷೆಗಳಲ್ಲೂ ನೀವು ಇದನ್ನ ನೋಡಬಹುದು. ಸೊ ಮರಿಬೇಡಿ, ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂದ್ರೆ ಅದು ವಿದುರಾಶ್ವತ್ಥ. ಸರಿ, ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದನ್ನೆಲ್ಲ ಒಮ್ಮೆ ವೇಗವಾಗಿ ರಿವಿಷನ್ ಮಾಡೋಣ. ಯಾಕಂದ್ರೆ ಪರೀಕ್ಷೆಗೆ ರಿವಿಷನ್ ತುಂಬಾನೇ ಮುಖ್ಯ. ರೆಡಿಯಲ್ವಾ? ಪರೀಕ್ಷೆಗಳಲ್ಲಿ ಘಟನೆಗಳನ್ನ ಕ್ರಾನಲಾಜಿಕಲ್ ಆರ್ಡರ್ನಲ್ಲಿ ಅಂದ್ರೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ತಾರೆ. PSI IRB HK 2016ರಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ನೋಡಿ. ಮೊದಲು 1919ರಲ್ಲಿ ರೋಲತ್ ಕಾಯ್ದೆ, ಅದರಿಂದಾಗಿ ಜಲಿಯನ್ ವಾಲಾ ಬಾಗ್ ದುರಂತ. ಆಮೇಲೆ ಅದೇ ವರ್ಷ ಕಾಂಗ್ರೆಸ್ ಅಧಿವೇಶನ. ಮುಂದಿನ ವರ್ಷ 1920ರಲ್ಲಿ ತಿಲಕರ ಮರಣ ಮತ್ತು ಅಸಹಕಾರ ಚಳವಳಿ ಶುರು. ಕೊನೆಗೆ 1922ರಲ್ಲಿ ಚೌರಿ ಚೌರ ಘಟನೆಯೊಂದಿಗೆ ಚಳವಳಿ ಅಂತ್ಯ. ಈ ಒಂದು ಸ್ಲೈಡ್ ಇಡೀ ಕಥೆಯ ಸಾರಾಂಶ ಇದ್ದ ಹಾಗೆ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಕೂಡ ತುಂಬಾನೇ ಸಾಮಾನ್ಯ. KSRP PSI 2012 ಮತ್ತು PSI KSRP 2014 ಪರೀಕ್ಷೆಗಳಿಂದ ತೆಗೆದುಕೊಂಡ ಕೆಲವು ಉದಾಹರಣೆಗಳು ಇವು. ಮೋಪ್ಲಾ ದಂಗೆ, ಮಲಬಾರ್ ಅಥವಾ ಕೇರಳ. ಅಕಾಲಿ ಚಳುವಳಿ, ಪಂಜಾಬ್. ತೆಬಾಗ ಚಳುವಳಿ, ಬಂಗಾಳ. ಮತ್ತು ಖೇಡಾ ಸತ್ಯಾಗ್ರಹ, ಗುಜರಾತ್. ಈ ಟೇಬಲನ್ನ ಒಮ್ಮೆ ಸರಿಯಾಗಿ ನೋಡಿಕೊಂಡ್ರೆ ಸಾಕು, ಇಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಕೊಡಬಹುದು. ಈ ವಿವರಣೆ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಸಹಾಯ ಮಾಡಿದೆ ಅಂತ ನಾವು ಭಾವಿಸ್ತೇವೆ. ಇದೇ ರೀತಿ ಪರಿಕಲ್ಪನೆಗಳನ್ನ ಸ್ಪಷ್ಟವಾಗಿ ಕಥೆಯ ರೂಪದಲ್ಲಿ ಅರ್ಥ ಮಾಡಿಕೊಳ್ಳಲು ಮತ್ತು ಪರೀಕ್ಷೆಗೆ ಚೆನ್ನಾಗಿ ಸಿದ್ಧರಾಗಲು ನಮ್ಮ HGA ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ನೀಡಿ. ನಿಮ್ಮ ಗುರಿ ತಲುಪುವವರೆಗೂ ನಮ್ಮ ಬೆಂಬಲ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಎಲ್ಲರಿಗೂ ಶುಭವಾಗಲಿ.